ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಷ್ಟು ದಿನ ಅಮೆರಿಕಾದ ಬಾಂಬ್ ದಾಳಿಗೆ ತತ್ತರಿಸಿದ್ದ ಇರಾನ್ ಈಗ ರೊಚ್ಚಿಗೆದ್ದು ಘರ್ಜಿಸ್ತಾ ಇದೆ. ಹೌದು, ಇರಾನ್ ಈಗ ನೇರವಾಗಿ ಅಮೆರಿಕಾದ ರಾಯಭಾರಿ ಕಚೇರಿಗಳ ಮೇಲೆ, ಅಮೆರಿಕಾದ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿದೆ. ಸೌದಿ ಅರೇಬಿಯಾ, ಕುವೈತ್, ದುಬೈ, ಬಹ್ರೇನ್ ಹೀಗೆ ಎಲ್ಲೆಡೆ ಇರಾನ್ನ ಡ್ರೋನ್ ಮತ್ತು ಕ್ಷಿಪಣಿಗಳು ಅಪ್ಪಳಿಸ್ತಾ ಇವೆ. ಇದರ ಜೊತೆಗೆ ಜಗತ್ತಿನ ಅತಿ ದೊಡ್ಡ ತೈಲ ಮಾರ್ಗವನ್ನು ಇರಾನ್ ಅಧಿಕೃತವಾಗಿ ಬಂದ್ ಮಾಡಿದೆ. ಇರಾನ್ನ ಈ ದಿಢೀರ್ ಪ್ರತಿದಾಳಿಯಿಂದ ಬೆಚ್ಚಿ ಬಿದ್ದಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಹಿಂದಿನ ನಿರ್ಧಾರದಿಂದ ಯೂ ಟರ್ನ್ ಹೊಡೆದಿದ್ದಾರೆ. ಹಾಗಾದ್ರೆ ಇರಾನ್ ಮಾಡ್ತಿರೋ ಪ್ರತಿದಾಳಿ ಎಂಥದ್ದು? ಟ್ರಂಪ್ ಯೂ ಟರ್ನ್ ಹೊಡೆದಿದ್ಯಾಕೆ? ಹೊರ್ಮುಜ್ ಜಲಸಂಧಿ ಬಂದ್ ಆದ್ರೆ ಭಾರತಕ್ಕೇನು ಕಂಟಕ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರೊಚ್ಚಿಗೆದ್ದ ಇರಾನ್, ಅಮೆರಿಕ ರಾಯಭಾರಿ ಕಚೇರಿ, ಸೇನಾ ನೆಲೆಗಳ ಮೇಲೆ ಭಾರೀ ದಾಳಿ. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಇರಾನ್ ಈಗ ಟ್ರೂತ್ಫುಲ್ ಪ್ರಾಮಿಸ್ 4 ಅನ್ನೋ ಆಪರೇಷನ್ ಶುರು ಮಾಡಿದೆ. ಕೇವಲ ಮಿಲಿಟರಿ ಬೇಸ್ಗಳಿಗೆ ಮಾತ್ರ ಸೀಮಿತವಾಗಿದ್ದ ಇರಾನ್ ದಾಳಿ ಈಗ ಅಮೆರಿಕಾದ ರಾಯಭಾರಿ ಕಚೇರಿಗಳ ಮೇಲೂ ನಡೆದಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಲ್ಲಿರುವ ಅಮೆರಿಕನ್ ಎಂಬಸಿ ಮೇಲೆ 2 ಡ್ರೋನ್ಗಳು ಅಪ್ಪಳಿಸಿವೆ. ಇತ್ತ ಕುವೈತ್ನಲ್ಲಿರುವ ರಾಯಭಾರ ಕಚೇರಿ ಮೇಲೂ ದಾಳಿ ಆಗಿದೆ. ಬರೀ ಇಷ್ಟೇ ಅಲ್ಲ, ದುಬೈನಲ್ಲಿರುವ ಅಮೆರಿಕ ಮತ್ತು ಆಸ್ಟ್ರೇಲಿಯಾದ ಸೇನಾ ನೆಲೆಗಳ ಮೇಲೂ ಇರಾನ್ ಮುಗಿಬಿದ್ದಿದೆ. ಬಹ್ರೇನ್ನಲ್ಲಿರುವ ಅಮೆರಿಕಾದ ಶೇಖ್ ಇಸಾ ಏರ್ಬೇಸ್ ಮೇಲೆ ಬರೋಬ್ಬರಿ 20 ಡ್ರೋನ್ ಹಾಗೂ 3 ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದಾಗಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಘೋಷಿಸಿದೆ. ಇದರಿಂದ ಅಮೆರಿಕಕ್ಕೆ ಜಾಗ ಕೊಟ್ಟಿರುವ ಗಲ್ಫ್ ರಾಷ್ಟ್ರಗಳಲ್ಲಿ ಅಕ್ಷರಶಃ ಯುದ್ಧದ ಭೀತಿ ಆವರಿಸಿದೆ. ಇರಾನ್ ಘರ್ಜನೆಗೆ ಬೆಚ್ಚಿದ ಟ್ರಂಪ್, ಬೂಟ್ಸ್ ಆನ್ ದಿ ಗ್ರೌಂಡ್ ಹೇಳಿಕೆಯಿಂದ ಯೂ ಟರ್ನ್. ನಿನ್ನೆ ತಾನೇ ಅಗತ್ಯ ಬಿದ್ದರೆ ಇರಾನ್ ನೆಲದ ಮೇಲೆ ಅಮೆರಿಕಾದ ಸೇನೆಯನ್ನ ಇಳಿಸ್ತೀವಿ ಅಂತ ಗುಡುಗಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಈ ಭೀಕರ ಪ್ರತಿದಾಳಿ ನೋಡಿ ದಿಢೀರ್ ಯೂ ಟರ್ನ್ ಹೊಡೆದಿದ್ದಾರೆ. ನ್ಯೂಸ್ ನೇಷನ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಟ್ರಂಪ್, ಸದ್ಯಕ್ಕೆ ಇರಾನ್ ನೆಲದ ಮೇಲೆ ನಮ್ಮ ಸೇನೆ ಇಳಿಸುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಆದರೆ ರಿಯಾದ್ ಎಂಬಸಿ ಮೇಲಿನ ದಾಳಿ ಹಾಗೂ ನಮ್ಮ ಯೋಧರ ಸಾವಿಗೆ ತಕ್ಕ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದುರಂತ ಅಂದ್ರೆ, ಈ ಯುದ್ಧದಲ್ಲಿ ಮೃತಪಟ್ಟ ಅಮೆರಿಕನ್ ಯೋಧರ ಸಂಖ್ಯೆ ಈಗ 6ಕ್ಕೆ ಏರಿಕೆಯಾಗಿದೆ. ಯುದ್ಧವು ಬೇರೆಯದೇ ತಿರುವು ಪಡಿತಾ ಇರುವ ಕಾರಣಕ್ಕೆ ಟ್ರಂಪ್ ಕೊಂಚ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದ್ದಾರೆ ಎನ್ನಲಾಗಿದೆ. ಜಗತ್ತಿಗೆ ಬಿಗ್ ಶಾಕ್, ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ಈ ಯುದ್ಧದ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅಂದ್ರೆ, ಇರಾನ್ ಜಗತ್ತಿನ ಅತಿ ಮುಖ್ಯ ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನ ಅಧಿಕೃತವಾಗಿ ಬಂದ್ ಮಾಡಿದೆ. ಜಗತ್ತಿನ 20% ತೈಲ ರಫ್ತಾಗೋದೇ ಈ ಮಾರ್ಗದ ಮೂಲಕ. ಈಗ ಇರಾನ್ ಯಾವುದೇ ಹಡಗು ಈ ಮಾರ್ಗದಲ್ಲಿ ಬಂದ್ರೆ ಅದಕ್ಕೆ ಬೆಂಕಿ ಹಚ್ಚುತ್ತೀವಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಬಹ್ರೇನ್ ಬಂದರ್ನಲ್ಲಿ ನಿಂತಿದ್ದ ಅಮೆರಿಕದ ಧ್ವಜವಿದ್ದ ಸ್ಟೆನಾ ಇಂಪೆರೇಟಿವ್ ಅನ್ನೋ ತೈಲ ಹಡಗಿನ ಮೇಲೂ ಡ್ರೋನ್ ದಾಳಿಯಾಗಿದೆ. ಈ ದಾಳಿಯಲ್ಲಿ ಹಡಗು ನಿರ್ಮಾಣ ಕಾರ್ಮಿಕರೊಬ್ಬರು ಬಲಿಯಾಗಿದ್ದಾರೆ. ಇರಾನ್ನ ಈ ನಡೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಗಗನಕ್ಕೇರಿದೆ. ಜಗತ್ತಿನಾದ್ಯಂತ ಷೇರುಪೇಟೆಗಳು ಪಾತಾಳಕ್ಕೆ ಕುಸಿತಾ ಇದ್ದು, ಏಷ್ಯಾದ ಮಾರುಕಟ್ಟೆಗಳು ಕೂಡ ಭಾರೀ ನಷ್ಟ ಅನುಭವಿಸ್ತಾ ಇದೆ. ಇದರ ಬಿಸಿ ಭಾರತಕ್ಕೂ ತಟ್ಟೋದಿಕ್ಕೆ ಆರಂಭಿಸಿದೆ. ಕಂಗಾಲಾದ ಅಮೆರಿಕನ್ ಮಿತ್ರ ರಾಷ್ಟ್ರಗಳು, ಖಾಲಿಯಾಗ್ತಿದೆ ಅಮೆರಿಕನ್ ಯೂನಿವರ್ಸಿಟಿಗಳು. ಇರಾನ್ನ ಈ ರಣಕಹಳೆಯಿಂದಾಗಿ ಗಲ್ಫ್ ರಾಷ್ಟ್ರಗಳು ದಿನನಿತ್ಯ ಇರಾನ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸಲು ಹರಸಾಹಸ ಪಡ್ತಿವೆ. ಸೌದಿ ಅರೇಬಿಯಾದ ರಿಯಾದ್ ಮತ್ತು ಅಲ್ ಖರ್ಜ್ ನಗರಗಳ ಬಳಿ 8 ಇರಾನಿ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಪರಿಸ್ಥಿತಿ ಕೈ ಮೀರ್ತಾ ಇರೋದನ್ನ ಅರಿತ ಅಮೆರಿಕ ಬಹ್ರೇನ್ನಲ್ಲಿರುವ ತನ್ನ ರಾಯಭಾರಿ ಕಚೇರಿಯ ಸಿಬ್ಬಂದಿ ಹಾಗೂ ಅವರ ಕುಟುಂಬಗಳಿಗೆ ತಕ್ಷಣವೇ ದೇಶ ಬಿಡುವಂತೆ ಆದೇಶಿಸಿದೆ. ಇದರ ಜೊತೆಗೆ ಕತಾರ್, ದುಬೈ ಸೇರಿದಂತೆ ಮಧ್ಯಪ್ರಾಚ್ಯದಲ್ಲಿರುವ ಜಾರ್ಜ್ ಟೌನ್, ನ್ಯೂಯಾರ್ಕ್ ಯೂನಿವರ್ಸಿಟಿ ಸೇರಿದಂತೆ ಪ್ರತಿಷ್ಠಿತ ಅಮೆರಿಕನ್ ವಿಶ್ವವಿದ್ಯಾಲಯಗಳು ಕ್ಯಾಂಪಸ್ ಬಂದ್ ಮಾಡಿ ಆನ್ಲೈನ್ ಕ್ಲಾಸ್ ಶುರು ಮಾಡಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಸ್ರೇಲ್ ಮತ್ತು ಅಮೆರಿಕ ಶುರು ಮಾಡಿದ ಈ ಯುದ್ಧ ಈಗ ಇಡೀ ಮಧ್ಯಪ್ರಾಚ್ಯವನ್ನು ವ್ಯಾಪಿಸ್ತಾ ಇದೆ. ಇರಾನ್ನ ಪ್ರತಿದಾಳಿಗಳು ಅಮೆರಿಕವನ್ನ ಮಾತ್ರವಲ್ಲ, ಜಗತ್ತಿನ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವ ಹಂತಕ್ಕೆ ತಲುಪಿದೆ. ನಿಮ್ಮ ಪ್ರಕಾರ ಟ್ರಂಪ್ ಅವರ ಈ ಯುದ್ಧದ ನಿರ್ಧಾರ ಅಮೆರಿಕಕ್ಕೆ ಮುಳುವಾಗಲಿದೆಯಾ? ತೈಲ ಮಾರ್ಗ ಬಂದ್ ಮಾಡುವ ಇರಾನ್ನ ಎಚ್ಚರಿಕೆ ಭಾರತದಂಥ ದೇಶಗಳ ಮೇಲೆ ಎಂಥ ಪರಿಣಾಮ ಬೀರಬಹುದು? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ.
ಕ್ಷಣ ಕ್ಷಣದ ದೇಶ ವಿದೇಶಗಳ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.